ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾಸ್ ಕಿಚನ್. ಈಗ ನಿಮಗೆ ಒಂದು ನುಗ್ಗೆ ಸೊಪ್ಪಿನಿಂದ ಮಾಡುವಂಥ ಪೌಡರ್, ಚಟ್ನಿ ಪೌಡರ್ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಇದರಲ್ಲಿ ನಿಮಗೆ ನೋಡಿ, ಸೊ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಒಂದು 10ರಿಂದ 15, ಪ್ಲಸ್ ಒಣ ಕೊಬ್ಬರಿ, ಅದು ಎಲ್ಲ ಹುರ್ಕೊಂಡಿರೋದು, ಪ್ಲಸ್ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿರ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಫುಲ್ ಡ್ರೈ ಆಗುತ್ತೆ. ಸೊ ಅದು ಅದೇ ರೀತಿ ಹುಣಸೆಹಣ್ಣು ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅದು ಫುಲ್ ಕ್ರಿಸ್ಪಿ ಆಗುತ್ತೆ. ಆವಾಗ ಅದನ್ನು ಯೂಸ್ ಮಾಡಿಕೊಡಿ. ಅದೇ ರೀತಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು, ಆಲ್ಮೋಸ್ಟ್ ಇದು ಮುಕ್ಕಾಲು ಕಟ್ಟಷ್ಟು ನುಗ್ಗೆ ಸೊಪ್ಪಿದೆ, ಎರಡರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಎರಡರಲ್ಲಿ ಫ್ರೈ ಮಾಡ್ತಾಯಿರಿ. ಇದು ಚೆನ್ನಾಗಿ ಹುರ್ಕೊಳ್ಳಿ. ತೊಳೆದ್ಬಿಟ್ಟು ನೀರೆಲ್ಲ ಸೋಸಿಬಿಟ್ಟು ಒಣಗಿಸ್ಬಿಟ್ಟು, ಅದನ್ನು ಒಣಗಿಸಿ ಅಂದರೆ ಡ್ರೈ ಮಾಡಿಲ್ಲ, ಸೊ ಹಸಿದನ್ನೇ ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಡ್ರೈ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಬೇಕು. ಸೊ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಕ್ರಿಸ್ಪಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಕ್ರಿಸ್ಪಿ ಆಗಿ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡಿ, ಇದ್ರ ಜೊತೆಗೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಉಪ್ಪು, ಸಾಲ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದು ಆಲ್ಮೋಸ್ಟ್ ನಿಮಗೆ 6 to 1 year ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಬೇಕಂದಾಗ ತಿನ್ಬೋದು. ನುಗ್ಗೆ ಸೊಪ್ಪು ಮೈಕೈ ನೋಗೆಲ್ಲ ತುಂಬ ಒಳ್ಳೆಯದು ಅಂತಾರೆ. ಸೊ ನಾವು ಅದೇ ಯಾವಾಗಲೂ ನುಗ್ಗೆ ಸೊಪ್ಪಿನಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಸೊ ಅದರಿಂದ ಈ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ದೋಸೆ, ಇಡ್ಲಿ, ಚಪಾತಿ ಹಾಗೆ ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಇನ್ನೂ ಹೊಸ ರುಚಿಗಳನ್ನ ನಿಮಗೆ ತೋರ್ಸೋಕ್ಕೆ ಅವಕಾಶ ಕೊಡಿ. ಇದು ನೋಡಿ, ಒಂದು ಬಾಣಲಿಯಲ್ಲಿ ಆಲ್ಮೋಸ್ಟ್ ಇದು ಆಗಿದೆ. ಇದನ್ನು ಸ್ವಲ್ಪ ಆಗಬೇಕು. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಇದ್ರ ಜೊತೆ ಸೇರಿಸ್ಬಿಡೋಣ. ಇದು ಫುಲ್ ಕ್ರಿಸ್ಪಿನೆಸ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮಗೆ ಚಟ್ನಿ ಪುಡಿ ಮುದ್ದೆ ಥರ ಆಗ್ಬಿಡುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊತೀನಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ನುಗ್ಗೆ ಸೊಪ್ಪು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹೆಲ್ತ್ ಕಾನ್ಷಿಯಸ್ ಇರೋರು ಇಟ್ಕೊಳ್ಳಿ, ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ನುಗ್ಗೆ ಸೊಪ್ಪು ಮಾರ್ಕೆಟಲ್ಲಿ ಹೇರಳವಾಗಿ ಸಿಗ್ತಾ ಇದೆ. ಎಲ್ಲಿ ನೋಡಿದ್ರು ಬೀದಿಯಲ್ಲೂ ಇಟ್ಕೊಂಡಿದ್ದಾರೆ. ಟ್ರೈ ಮಾಡಿ ಒಂದ್ಸಲಿ. ಇಷ್ಟ ಆದರೆ ನಮಗೂ ಒಂದು ರಿಪ್ಲೈ ಮಾಡಿ ಹೇಗಿತ್ತು ಅಂತ. ಆಲ್ಮೋಸ್ಟ್ ಆಗ್ತಾ ಬಂತು.
ನೀರಿನಂಶ ಇರಬಾರ್ದು. ನೀರಿನಂಶ ಇದ್ದರೆ ಪುಡಿ ತುಂಬ ದಿನ ಇರಲ್ಲ, ಕೆಡೋಗ್ಬಿಡುತ್ತೆ. ಆದಷ್ಟು ನೀರಿನಂಶ ಇಲ್ದಿರ ಅದು ಎಲೆ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅದರಲ್ಲಿ ಸೆಂಟ್ರಲ್ಲಿ ನೀರಿನಂಶ ಇದ್ಬಿಟ್ಟಿರುತ್ತೆ. ಸೊ ಅದಾದಷ್ಟು ಕೈಯಿಂದ ನೀವು ತೆಗೆದಾಕಬೇಕಾಗುತ್ತೆ. ನೋಡಿ, ಇದೆಲ್ಲ ಈ ನೀರಿನ ಅಂಶ ಇರಬಾರ್ದು. ಇದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದ್ಸಲಿ ಹಾಕಿ. ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ಇದ್ರ ಜೊತೆ ಸೇರಿಸ್ಕೊಂಬಿಡೋಣ. ಇಂಗ್ರೀಡಿಯೆಂಟ್ಸ್ ಇನ್ನೊಂದ್ಸಲಿ ನೋಟ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 1 ಹಿಡಿ ಒಣಕೊಬ್ಬರಿ, 10ರಿಂದ 15 ಒಣಮೆಣ್ಸಿನ್ಕಾಯಿ ಮತ್ತು ಹುಣಸೆಹಣ್ಣು ಒಂದು 4-5 ಪೀಸ್ ಥರದ್ದು. ನೋಡಿ ಇಷ್ಟಿದೆ. ಸೊ ಇಷ್ಟನ್ನು ಫ್ರೈ ಮಾಡಿಕೊಂಡು ಇಟ್ಕೊಂಡಿರೋದು. ಆಮೇಲೆ ಬೆಳ್ಳುಳ್ಳಿ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅದನ್ನು ಬಿಡಿಸ್ಕೊಂಬಿಟ್ಟು ಸಿಪ್ಪೆ ಬಿಡಿಸ್ಬೇಡಿ. ಸಿಪ್ಪೆ ಬಿಡಿಸ್ತೀರ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿರಿ. ಒಂದು 10 to 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ, ನೀವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಅದು ಕ್ರಿಸ್ಪಿನೆಸ್ ಬಂದುಬಿಡುತ್ತೆ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಒಂದು 5-6 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡಿಕೊಂಡು ಹಾಕಿದ್ದೀನಿ. ಸೊ ಈಗ ಇದು ರೆಡಿ ಆಗಿದೆ. ಇದು ಸ್ವಲ್ಪ ಒಣಗಬೇಕು. ಸೊ ನಿಮಗೆ ಈಗ ರೆಸಿಪಿ ಗೊತ್ತಾಯಿತು ಅನಿಸುತ್ತೆ. ನಾನು ಪುಡಿ ಮಾಡೋ ವಿಡಿಯೋ ಮತ್ತೆ ಇನ್ನೊಂದ್ಸಲಿ ಕಳಿಸ್ತೀನಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.